ಬೆಂಗಳೂರು ಫಿಲಮ್ ಫೆಸ್ಟ್ ನಡೆದಿತ್ತು. ವೇದಿಕೆಯ ಮೇಲೆ ಅವರು ಒಂದು ಸ್ವಲ್ಪ ವಿಸಿಬಲಿ ಅಪ್ಸೆಟ್ ಆಗಿದ್ರು. ಯಾಕಂದರೆ ಫಿಲಮ್ ಫೆಸ್ಟು ಫಿಲಮ್ ಇಂಡಸ್ಟ್ರಿಗೆ ಸಂಬಂಧಿಸಿದ್ದು ಬರಬೇಕಲ್ಲ, ನಟ ನಟಿಯರಲ್ಲಿ ಯಾಕೆ ಬರಲಿಲ್ಲ ಅಂತ. ನಟ್ಟು ಬೋಲ್ಟು ಟೈಟ್ ಮಾಡೋಣ ಗೊತ್ತು ನಮಗೆ ಅಂತ ಹೇಳಿದರು ಅವರು. JDSನವ್ರದ್ದು ಟ್ವೀಟು ಮಾಡಿದ್ರಲ್ಲ, ನಟ್ಟು ಬೋಲ್ಟು ಟೈಟು ಅಂತ. ನಟ್ಟು ಬೋಲ್ಟು ಟೈಟ್ ಮಾಡಬೇಕು ಅಂತ ಮಾಡ್ತೀವಿ ಅಂತ DK ಶಿವಕುಮಾರ್ ಅವರು ಹೇಳಿದ್ರು. ಅದಕ್ಕೆ ಪ್ರತಿಕ್ರಿಯೆ ಅನ್ನುವ ರೀತಿಯಲ್ಲಿ ಕೊಟ್ಟವರು ಸುದೀಪ್ ಒಬ್ಬರೇ. ಈಗ ಸುದೀಪ್ ಅವರು ನಡೆಸ್ತಾ ಇದ್ದ ಶೋನ ನಿಲ್ಲಿಸಲಾಗ್ತಾ ಇದೆ ನೋಡಿ ಅಂತ ಕನೆಕ್ಷನ್ ಇದು. ಟ್ವೀಟೇ ಮಾಡಿಬಿಟ್ರು ಅವರು. ಟ್ವೀಟ್ ಏನಂತ ಆಮೇಲೆ ನೋಡಿರಂತೆ. ಫಸ್ಟ್ DK ಶಿವಕುಮಾರ್ ಅವರು ಏನು ಹೇಳಿದರು ಅಂತ ಕೇಳಿಸ್ಕೊಳ್ಳಿ. ಮಾರ್ಚ್ 1ನೇ ತಾರೀಕಿದು. ಮುಂದಕ್ಕಾರ ಕೂಡ ಇಂಥ ಕಾರ್ಯಕ್ರಮಕ್ಕೆ ಫಿಲಂ ಚೇಂಬರ್ ಅವರು, ಅಕಾಡೆಮಿಯವರು, ಅವ್ರಿಗೆಲ್ಲ ಸ್ವಲ್ಪ ನಂದು ವಾರ್ನಿಂಗ್ ಅಂತಾರಲ್ಲಿ, ರಿಕ್ವೆಸ್ಟ್ ಅಂತ ಇರಲಿ. ಇಟ್ ಈಸ್ ನಾಟ್ ಮೈ ಪ್ರೋಗ್ರಾಮ್, ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ಮ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದ್ರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹಿಂಗೆ ಫಿಲಮ್ ಏನಾರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಆಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ನೇ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರಿಗೆ ಎಲ್ಲೆಲ್ಲಿ ನಟ್ಟು ಬೋಲ್ಟ್ ಟೈಟ್ ಮಾಡಬೇಕು ಅಂತ ಕೂಡ ನನಗೆ ಐ ನೋ ದಟ್. ಬಟ್ ಸ್ವಲ್ಪ ತಿಳ್ಕೊಳ್ಳಿ ಇರಲಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ನಡೆಯುತ್ತಿದ್ದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಂದ್ ಮಾಡಿಸಿ ಕಲಾವಿದರ ಮೇಲೆ ಸೇಡು ತೀರಿಸಿಕೊಂಡ ನಟ್ಟು ಬೋಲ್ಟು ಮಿನಿಸ್ಟರ್. JDSನವರ ಟ್ವೀಟ್ ಇದು. ಇದಕ್ಕೆ ಪ್ರತಿಕ್ರಿಯೆ ಕೇಳಿದಾಗ DK ಶಿವಕುಮಾರ್ ಏನು ಗಂಭೀರವಾಗಿ ಹೇಳಲಿಲ್ಲ, ನನ್ನ ಬಗ್ಗೆ ಮಾತಾಡದಿದ್ದರೆ ನಡೆಯೋದೇ ಇಲ್ಲಲ್ರಿ ಅವ್ರಿಗೆ ಅಂತ.